Hi, friends. Good night. And after 2 hours, good morning. ಸಮಯ ಸಿಕ್ಕಿದಾಗ ಒಂದು 2 ನಿಮಿಷ 3 ನಿಮಿಷ 5 ನಿಮಿಷ 10 ನಿಮಿಷ ಆ ಟೈಮ್ ನೋಡ್ಕೊಂಡು ಮಾತಾಡೋದು. ಇವತ್ತು ನಮ್ಮ ಹಿರಿಯರ ಬಗ್ಗೆ ಮಾತಾಡ್ತೀನಿ. ನಮ್ಮ ಮನೇಲಿ ನಾನೇನಾದರೂ ಮಾತಾಡೋಕೆ ಹೋದರೆ ನೀನು ಲೆಕ್ಚರ್ ತೊಗೋಬೇಡ ಅಂತ ಹೇಳ್ತಾರೆ. ಸೊ ನಾನೇನು ಅಂದ್ಕೊಳ್ತೀನಿ ಅಂದರೆ ನಮ್ಮ ಮನೆ ಯಾವ ಕಾಲೇಜ್ ಆಯಿತು ಅಂತ. ಯಾಕೆಂದರೆ ಲೆಕ್ಚರ್ ತೊಗೊಳೋದು ಮನೆಯಲ್ಲಿ ಯಾರು ತೊಗೊಳ್ಳಲ್ಲ. ಯೂಶ್ವಲಾಗಿ ಕಾಲೇಜ್ಗಳಲ್ಲಿ ಲೆಕ್ಚರ್ ತೊಗೊಳ್ತಾರೆ. ಅಲ್ಲ ಅಂತಂದರೆ ನಾನು ಮಾತಾಡಬೇಕಾದ್ರೆ ಆ ಲೆಕ್ಚರ್ ಅನ್ನೋ ಪದ ಯೂಸ್ ಮಾಡಿದಾಗ ನಾನೇನಾದರೂ ಓದಿ ಆ ಕಾಲೇಜಲ್ಲಿ ಟೀಚ್ ಮಾಡ್ತಾರಲ್ವ ಆ ಹಂತಕ್ಕೆ ಹೋಗಿದ್ದೀನ. ಇನ್ನು ಕೆಲವರು ನೀನು ತಲೆ ತಿನ್ಬೇಡ ಮಾರಾಯ, ಇದು ಹೊರಗಡೆಯವ್ರು ಯಾರೂ ಅಂದಿಲ್ಲ. ನಮ್ಮ ಮನೆಯವ್ರು ಮಾತ್ರ, ಎಸ್ಪೆಷಲಿ ನಮ್ಮ ಮನೆಯವ್ರು ಅಂತಾರೆ ಲೆಕ್ಚರ್ ತೊಗೋದೆ. ಬಟ್ ಹೊರಗಡೆಯವರು ನೀನು ಒಂದು 10 ನಿಮಿಷ ಬಂದು ಹೋಗೋ ಮಾರಾಯ ಮಾತಾಡಬೇಕು ಅಂತ ಕರೀತಾರೆ. ಯಾಕೆ ಈ ಡಿಫ್ರೆನ್ಸ್ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಆಮೇಲೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತು. ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ವೆರಿ ಸಿಂಪಲ್. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಗಾದೆ ಇದೆಯಲ್ಲ, ಅದು ಎಲ್ಲರ ಮನೆಯಲ್ಲೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಅನಿಸುತ್ತೆ. ಮೇ ಬಿ ಈಗ ಮುಂದೆ ಹೇಳೋದನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಈ ಮನೆಗಳಲ್ಲಿ ಪಾಪ ಈ ಡಾಕ್ಟ್ರುಗಳಿರ್ತಾರಲ್ವ, ನಾನು ಎಲ್ಲರೂ ಅನ್ವಯ ಮಾಡಿ ಮಾತಾಡ್ತಾ ಇಲ್ಲ, ಇದನ್ನು ಕೇಳಿಸ್ಕೊಳ್ಳೋರಿಗೆ ಇದು ಸ್ವಲ್ಪ ಅರ್ಥ ಆಗ್ಬೋದು. ಈ ಥರ ಇರುತ್ತೆ ಸನ್ನಿವೇಶ ಅಂತ. ಈ ಮಕ್ಕಳಿದ್ದಾಗ ಅವ್ರು ಓದಬೇಕಾದ್ರೆ MBBSಗಳು ಡಾಕ್ಟ್ರುಗಳು ಇದೆಲ್ಲ ಓದೋವಾಗ ಅವರು ಬುಕ್ಕು ಪಕ್ಕಕ್ಕೆ ಇಟ್ಬಿಟ್ಟು ನಿದ್ದೆ ಮಾಡಿಕೊಂಡು ಇವರು ಕಣ್ಮುಂದೆ ನೋಡ್ಬಿಟ್ಟಿರ್ತಾರೆ. ನಾನು ಯಾಕೆ ಡಾಕ್ಟ್ರ್ ಅಂತ ತೊಗೊಳ್ತಾ ಇದ್ದೀನಿ ಅಂದರೆ, ನಾಟ್ ಓನ್ಲಿ ಡಾಕ್ಟರ್ಸ್, ಎಲ್ಲನೂ ಅಷ್ಟೇ. ಈಗ ಒಂದು ಲಾಯರು, ಇನ್ನೊಬ್ಬರು, ಮತ್ತೊಬ್ಬರು, ನಾನು ಡ್ರೈವರು, ಏನೋ ಒಂದು. ಇದು ಏನಾಗುತ್ತೆ, ಅವರು ನೋಡ್ಬಿಟ್ಟು ನಮ್ಮನ್ನು ಏನು ಅಂದ್ಕೊಳ್ತಾರೆ ಅಂತಂದರೆ, ನಾವು ಓದೋವಾಗ ಇವ್ರುಗಳು ವೇಸ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ಇದೆಲ್ಲ ನೋಡ್ಬಿಟ್ಟಿರ್ತಾರೆ. ನಿದ್ದೆ ಮಾಡೋದು ಇವೆಲ್ಲ ನೋಡ್ಬಿಟ್ಟಿರ್ತಾರೆ ಕಣ್ಮುಂದ್ಗಡೆ. ನಾವು ಅದನ್ನು ಗೆದ್ದು ಬಂದಾಗ, ಅಂದರೆ ಪಾಸಾಗಿ ಬಂದಾಗ ಏನಾಗುತ್ತೆ ಅಂತಂದರೆ, ನಾವೇನಾದರೂ ವಿಚಾರವನ್ನು ಮಾತನಾಡೋಕೆ ಕೂತ್ಕೊಂಡಾಗ ನೋಡಿದ್ದೀವಿ ಸಾಕು ಬಿಡಪ್ಪ ಅಂದರೆ ಇವ್ರಿಗೊಂದು ತಮಾಷೆಯ ವಿಷಯ ಆಗ್ಬಿಡುತ್ತೆ. ನಾವು ಕಲ್ತಿರ್ತಕ್ಕಂಥ ಕೆಲವೊಂದು ವಿಷಯಗಳು ಕೂಡ ಎಲ್ಲೋ ಒಂದು ಕಡೆ ಕಾಮಿಡಿ ಆಗಿಬಿಡುತ್ತೆ. ಇವ್ರುಗಳಿಗೆ ನಾವು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮಗೂ ಸಮಯ ಇರಲ್ಲ. ಇದು ಹೇಗಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಂದರೆ, ನಾನು ಹೇಳಿದ್ನಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಅಜ್ಜಿ ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ಲಂತೆ. ಆ ಬಳಲ್ಬೇಕಾದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಅಜ್ಜಿ ಇದ್ಕೊಂಡು ಹೇಳೋದ್ರಂತ, ಮನೆಯಲ್ಲಿ ಒಂದು ಮಗುವಿಗೆ ಮೈ ಹುಷಾರಿಲ್ಲ. ಅಜ್ಜಿ ಹೇಳೋದ್ರಂತಲ್ಲ, ಒಂದು ಸ್ವಲ್ಪ ಒಂದು ಹಿತ್ತಲಲ್ಲಿ ಬೆಳೆದಿರೋ ತುಳಸಿನೋ ಏನೋ ತೊಗೊಂಬಂದು, ಅದೊಂದು ಔಷಧ, ಮದ್ದು ಇನ್ ದ ಸೆನ್ಸ್ ಔಷಧ, ಅದರಲ್ಲಿ ಒಂದು ಕಷಾಯ ಮಾಡಿಕೊಡ್ರೋ ಅಂತ ಹೇಳಿದ್ರಂತ. ಆ ಮಗುಗೆ ಎಷ್ಟು ಸಲ ಕೊಟ್ಟರು ಅದು ಅದರಿಂದ ಏನು ಯಾವುದೇ ಒಂದು ರೀತಿಯಾದಂತಹ ಏನಂತಾರೆ ರಿಸಲ್ಟ್ ಬರ್ತಾ ಇಲ್ಲ, ಫಲಿತಾಂಶ ಇಲ್ಲ. ಆ ಮೆಡಿಸಿನ್ ಅಂದರೆ ಆ ಔಷಧದಿಂದ ಉತ್ತಮ ಫಲಿತಾಂಶ ಬರ್ತಾ ಇಲ್ಲ. ಅಜ್ಜಿಗೇನೋ ಸ್ವಲ್ಪ ಬುದ್ಧಿ ಬಂದಿತ್ತಲ್ವ, ಜ್ಞಾನ ಇತ್ತು, ಅರ್ಥ ಮಾಡ್ಕೊಳ್ತಿದ್ಲು. ಈ ಮಗು ಏನು ಅನ್ಕೊಂಡ್ಬಿಟ್ಟಿತ್ತು ಅಂದರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಯಾವುದೋ ಮಾತಿಗೆ ಹೇಳಿರೋದನ್ನು ಕೇಳಿಸ್ಕೊಂಡು ಬಲವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅರೆ ಏನಿದು, ಈ ನಮ್ಗೆಲ್ಲರಿಗೂ ಈ ಗಂಟ್ಲು ನೋವು ಬಂದರೆ ಆ ತುಳಸಿ ರಸದಲ್ಲಿ ಏನೋ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಕಮ್ಮಿ ಆಗುತ್ತೆ, ಈ ಮಗುಗೆ ಯಾಕೆ ಕಮ್ಮಿ ಆಗ್ತಿಲ್ಲ ಅಂತಂದರೆ, ಇದಕ್ಕಿನ್ನೂ ಜ್ಞಾನ ಬಂದಿಲ್ಲ. ಅದು ಕುಡಿದ್ರೆ ಕಮ್ಮಿ ಆಗಬೇಕು ಅನ್ನೋದು, ಅಂದರೆ ಅದೊಂದು ನಂಬಿಕೆ ಇರ್ತದಲ್ಲ, ಅದು ಬರಬೇಕಲ್ಲ, ಅದು ಬಂದಿಲ್ಲ ಇದಕ್ಕೆ. ಹೀಗೆ ನಮ್ಮಲ್ಲಿ ಎಷ್ಟು ವಿಚಾರಗಳಿಗೆ ಇದನ್ನು ಅನ್ವಯ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಮೌಢ್ಯ ಎಲ್ಲಿಂದ ಬರ್ತದೆ? ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋವರೆಗೂ ಕೂಡ ಇದೊಂದು ಗಾದೆ. ಅಷ್ಟರ ಮಟ್ಟಿಗೆ ನೋಡಿದಾಗ ಇದು ಗಾದೆಯಾಗೇ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಹೀಗೆ ಒಬ್ಬ ಡಾಕ್ಟ್ರ್ ಹತ್ರ ಹಿಂಗೆ ಮನೇಲಿರೋರು ಈ ಮೆಡಿಸಿನ್ ತಗೋ ನೀನು ಅಂತ ಕೊಟ್ಟರೆ, ನೀನು ಕೊಟ್ಟಿದ್ರೆ ಓಹೋ ನೀನು ಕೊಟ್ಬಿಟ್ರೆ ವಾಸಿ ಆಗ್ಬಿಡುತ್ತಾ, ನಾವು ನೋಡಿದ್ದೀವಿ ಬಿಡಪ್ಪ. ಏನೋ ಒಂದು ರೀತಿಯಾದಂತಹ ಕೇರ್ಲೆಸ್ನೆಸ್, ಕಲ್ತಿರ್ತಕ್ಕಂತಹ ಒಂದು ವಿದ್ಯೆಗೆ ಬೆಲೆ ಕೊಡಲಿಲ್ಲ ಅಂತಂದರೆ ಆ ಮೆಡಿಸಿನ್ ಆದರೂ ಹೇಗೆ ವರ್ಕ್ ಆಗುತ್ತೆ, ಔಷಧ ಆದರೂ ಹೇಗೆ ವರ್ಕ್ ಆಗುತ್ತೆ? ಅದಕ್ಕೆ ಕೆಲವೊಂದು ಡಾಕ್ಟ್ರುಗಳಿರ್ತಾರೆ, ಕೆಲವೊಬ್ಬರು ಮಾತಾಡ್ತಕ್ಕಂಥವ್ರು ಇರ್ತಾರೆ. ಅವರು ಏನೇ ಹೇಳಿದ್ರು ಕೂಡ ಬೇಗ ಕ್ಯಾಚಿಯಾಗಿರ್ತದೆ. ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾಲೇಜನ್ನೇ ಉದಾಹರಣೆ ತೊಗೊಂಡಾಗ 10 ಜನ ಲೆಕ್ಚರರ್ಸು, 10 ಜನ ಬಂದ್ಬಿಟ್ಟು ಲೆಕ್ಚರ್ ಕೊಡ್ತಾರೆ.
ಬಟ್ ಅದರಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಫೇವ್ರೇಟ್ ಲೆಕ್ಚರರ್ಸ್ ಇರ್ತಾರೆ. ಅವ್ರು ಏನು ಮಾಡಿದ್ರು ಕೂಡ ಸೂಪರ್ ಆಗಿರುತ್ತೆ, ನಿದ್ದೆನೇ ಬರಲ್ಲ. ಇನ್ನು ಕೆಲವರು ಪಾಠ ಮಾಡ್ತಿದ್ದು ನಿದ್ದೆಗೆ ಹೋಗ್ಬಿಡ್ತೀವಿ. ಅದು ನಮ್ಮ ಮನಸ್ಸು ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಅಥವಾ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ, ಫೋಕಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಮ್ವೇರ್ ಸಮ್ಹೌ ಡಿಸ್ಟರ್ಬೆನ್ಸ್ ಇರುತ್ತೆ. ಇದೆಲ್ಲ ಕೂಡ ನಮಗೆ ನಾವು ಕಲ್ತಿರ್ತಕ್ಕಂತಹ ವಿದ್ಯೆ ಕನ್ವರ್ಟ್ ಆಗಲಿಲ್ಲ ಅಂತಂದರೆ ಆಗ್ತಕ್ಕಂತಹ ಸಮಸ್ಯೆಗಳಿವೆಲ್ಲ. ಮನೆಗಳಲ್ಲಿ ನಾವೇನೋ ಹೇಳ್ತಿದ್ರೆ ಇವನು ಹೇಳ್ದ, ಇವನು ನಾವು ಕೇಳಿದ್ವಿ, ಇವನಿಗೆಲ್ಲ ಗೊತ್ತಾ? ಎಲ್ಲ ಗೊತ್ತು ಅನ್ನೋ ಪ್ರಶ್ನೆ ಅಲ್ಲ. ಯಾರಾದರೂ ಏನಾದರೂ ಹೇಳಿದಾಗ ಏನಾದರೂ ಇದರಲ್ಲಿ ವಿಷಯ ಇರಬಹುದಾ, ಇರುತ್ತಾ, ಅರ್ಥ ಮಾಡ್ಕೊಳ್ಳೋವಂಥದ್ದು ಏನಾದರೂ ಇದೆಯಾ? ಯಾರು ಹೇಳಿದ್ರು ಕೂಡ ಹೇಳಿದ್ದನ್ನು ಕೇಳಿಸ್ಕೊಂಡ್ಮೇಲೆ ನಾವು ಅದನ್ನು ಪರೀಕ್ಷೆ ಮಾಡೋದಿದೆಯಲ್ಲ, ಮೀನ್ಸ್ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು. ಇದ್ರ ಹೇಳಿದ್ರಲ್ಲಿ ಏನಿದೆ, ಇದ್ರೆ ಕಂಟೆಂಟ್ ಇದ್ದರೆ ಇದರಲ್ಲಿ ಏನೋ ಇದೆ, ಓಕೆ, ತಿಳ್ಕೊಳ್ಳೋ ಅಂಥ ವಿಚಾರ ಇದೆ. ಈಗ ನಾ ಹೇಳಿದ್ನಲ್ಲ, ಹಿತ್ತಲ ಗಿಡ ಮದ್ದಲ್ಲ, ವೆರಿ ಸಿಂಪಲಾಗಿ ಹೇಳಿ ಮುಗಿಸ್ಬಿಟ್ರು ದೊಡ್ಡವ್ರು ಯಾವಾಗೋ. ಅಲ್ಲಿದ್ದಿದ್ದು ಯಾವುದೋ ಕಸದ ಗಿಡ ಯಾವುದೋ ಬೆಳೆದಿತ್ತು, ಯಾವುದೋ ಒಂದು ಕೆಲಸಕ್ಕೆ ಬರಲಿದ್ದ ಗಿಡಗಳಲ್ಲಿ ಬೆಳ್ಕೊಂಡಿತ್ತು. ಅದನ್ನು ನಾವು ಆ ಕಸನ ತೆಗೆದಾಕೋ, ಅದು ಹಿತ್ತಲ ಗಿಡ, ಔಷಧದ ಗಿಡಗಳ ಮಧ್ಯೆ ಇದ್ದಂಥ ಯಾವುದೋ ವೇಸ್ಟ್ ಗಿಡ, ಹಿತ್ತಲಲ್ಲಿರೋ ಗಿಡ ಮದ್ದಲ್ಲ, ತೆಗೆದಾಕೋ ಆ ಮದ್ದನ್ನು. ಅದು ಏನೋ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಕಟ್ಟಾಗಿ ತುಂಡರಿಸಿದಾಗ ಆ ಕೊನೆಯಲ್ಲಿ ಉಳಿದಿದ್ದ ಆ 3 ಪದವನ್ನು ನಾವು ಇವತ್ತು ನೆಚ್ಕೊಂಡು ಕೂತ್ಕೋತೀವಿ. ಅದೇ ಕರೆಕ್ಟ್ ಅಂದ್ಕೊಂಡ್ಬಿಡ್ತೀವಿ, ಹಿತ್ತಲ ಗಿಡ ಮದ್ದಲ್ಲ. ಆದರೆ ಯಾವುದು ಹಿತ್ತಲಲ್ಲಿರ್ತಕ್ಕಂಥ ಯಾವ ಗಿಡ ಮದ್ದಲ್ಲ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನಕ್ಕೂ ಕೂಡ ನಾವು ಅದನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಕೂಡ ನಾವು ಪಡ್ಕೊಳ್ಳೋದಿಲ್ಲ. ಹೀಗೆ ಇದು ಎಲ್ಲೋ ಬೇಡ, ನಾನು ಯಾರಿಗೋ ಹೇಳೋದಲ್ಲ, ನಮ್ಮ ಮನೆಯಲ್ಲೇ ಇದು ಅನ್ವಯ ಆಗಲ್ಲ. ಇನ್ನು ಹೊರಗಡೆ ಅರ್ಥ ಮಾಡ್ಕೊಳ್ಳೋರು ಗ್ಯಾರಂಟಿ ಅರ್ಥ ಮಾಡ್ಕೊಳ್ತಾರೆ, ಬೇಡದ್ದವರು ಮುಂದಕ್ಕೆ ಹೋಗ್ತಾರೆ. ಹೀಗೆ ಹಲವಾರು ಮೌಢ್ಯಗಳಿಗೆ ನಾವು ಕೆಲವು ವಿಚಾರಗಳನ್ನು ಮಾತಿನಲ್ಲಿ, ಒಗಟಿನಲ್ಲಿ ಕೂಡ ನೋಡಿ, ಆ ಒಂದು ಒಗಟಲ್ಲಿ ಕೂಡ ಒಂದು ಮೌಢ್ಯತೆಯನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ. ಅದಕ್ಕೆ ವಿಚಾರಗಳನ್ನು ದ ವೇ ಆಫ್ ಥಿಂಕಿಂಗ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್. ಅಂದರೆ ನಾವು ನೋಡ್ತಕ್ಕಂಥ ವಿಧಾನವನ್ನು ಬದಲಾಯಿಸ್ಕೊಂಡಾಗ ಮಾತ್ರ ನಮಗೆ ಅದರಲ್ಲಿ ನಿಜವಾದ ಅರ್ಥಗ್ರಹಣೆ ಆಗ್ತದೆ. ಹೇಳಿದ್ದನ್ನೆಲ್ಲ ಕೇಳೋದು ಬೇಡ. ನಾನು ಹೇಳೋದಲ್ಲ, ಯಾರು ಹೇಳಿದ್ರು ಕೂಡ ಅದರಲ್ಲಿ ಏನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಯಾವ ಸನ್ನಿವೇಶದಲ್ಲಿ ಹೇಳಿದ್ರು, ಯಾತಕ್ಕೋಸ್ಕರ ಹೇಳಿದ್ರು, ಯಾರಿಗೆ ಹೇಳಿದ್ರು, ಈ ಒಂದು ಬದಲಾವಣೆ ಮನುಷ್ಯನಲ್ಲಿ ಬರಬೇಕು. ಹೇಳಿದ್ದನ್ನು ಯಾರಿಗೆ, ಯಾವಾಗ, ಯಾವ ಕ್ಷಣಕ್ಕೆ, ಯಾವ ರೀತಿ ಕೆಲಸಕ್ಕೆ ಬರ್ತದೆ, ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು, ಯಾವುದಾದ್ರೂ ವಿಚಾರ ಆಗಿರ್ಬೋದು, ಎನ್ನಿ ಇವತ್ತು ನಾ ಹೇಳೋ ಮಾತಲ್ಲ, ಯಾರು ಹೇಳೋ ಮಾತಾಗಿರ್ಬೋದು ಕೂಡ ಅದರಲ್ಲಿ ಏನೋ ಒಂದು ಸತ್ಯ ಇರ್ತದೆ. ಅದನ್ನು ಗ್ರಹಣೆ ಮಾಡ್ತಕ್ಕಂಥ ಮಾನಸಿಕ ಶಕ್ತಿ ನಮ್ಮಲ್ಲಿ ಇರಬೇಕಷ್ಟೆ. ಹಾಗೇ ಯಾವುದೇ ವಿಚಾರವನ್ನು ತೆಗೆದುಕೊಂಡಾಗೂ ಕೂಡ ಆ ವಿಚಾರದಲ್ಲಿರ್ತಕ್ಕಂಥದ್ದು ಏನಿದೆ, ಯಾತಕ್ಕೋಸ್ಕರ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಿಗೋಸ್ಕರ ಹೇಳ್ತಿದ್ದಾರೆ, ಯಾರೇನೇ ಹೇಳಿದ್ರು ಕೂಡ ಅದನ್ನು ನಾವು ಏನೂ ತಿಳ್ಕೊಳ್ಳದೆ, ಆ ವಿಚಾರವನ್ನು ನಾವು ಮನವರಿಕೆ ಮಾಡ್ಕೊಳ್ಳದೆ, ಅಲ್ಲಿ ಹೇಳಿದ್ರು, ಇಲ್ಲಿ ಕೇಳಿಸ್ಕೊಂಡ್ವಿ, ನಾವು ಅದನ್ನು ಅಪ್ಲಿಕೇಬಲ್ ಮಾಡಿದಾಗ ದ ರಿಸಲ್ಟ್ ವಿಲ್ ಬಿ ಡಿಫ್ರೆಂಟ್. ಅದು ಇಂಥದ್ದೇ ರಿಸಲ್ಟ್ ಬರುತ್ತದೆ ಅಂತ. ಈ ಹಿತ್ತಲ ಗಿಡದಲ್ಲಿ ಇದೆ, ತುಳಸಿ ಬಿಟ್ಬಿಟ್ಟು ಬೇರೆ ಇನ್ನೇನೋ ಇದ್ದರೆ ನೀನೇನೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಯಾವ ಪುದೀನಾನೋ ಇತ್ತು ಅನ್ಕೋ, ಪುದೀನಾದಲ್ಲಿ ಕಷಾಯ ಮಾಡ್ಕೋಬೋದು. ಶುಂಠಿ ಇದ್ದರೆ ಶುಂಠಿನಲ್ಲಿ ಕಷಾಯ ಮಾಡ್ಕೋಬೋದು. ಬಟ್ ಹಿತ್ತಲಲ್ಲಿರೋದೆಲ್ಲ ಮದ್ದೆ ಅಂತ ಹೇಳಿದ್ರೆ ಮತ್ತೆ ಅಗೇನ್ ಇಟ್ ವಿಲ್ ಬಿಕಮ್ ಅನ್ ಮಿಸ್ಲೀಡ್. ಅದಕ್ಕೆ ಯಾವ ವಿಚಾರ ಆದರೂ ಕೂಡ ಫ್ರಮ್ ಫಸ್ಟ್ ಟು ಲಾಸ್ಟ್ ಅದಕ್ಕೆ ಮತ್ತೆ ಕಂಟಿನ್ಯೂಯೇಷನ್ಗಳಿರ್ತದೆ. ಯಾವುದನ್ನು ಕೂಡ ತುಂಡರಿಸಿ ನೋಡೋಕ್ಕೆ ಹೋಗಬಾರ್ದು. ತುಂಡರಿಸಿ ನೋಡಿದಾಗ ಅದು ಯಾವುದೋ ಒಂದು ಆ ಕಂಟೆಂಟ್ ಯಾವ ರೀತಿ ಮನಸ್ಸಿಗೆ ಹೋಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗೆಲ್ಲ ಬರ್ತದೆ, ಕೆಲವು ಶಾರ್ಟ್ಸ್ಗಳು ಬರ್ತದೆ, ಕೆಲವು ಇದು ಏನೋ ವಿಚಾರ ಯಾರೋ ಏನೋ ಹೇಳಿರ್ತಾರೆ, ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ಮಾತ್ರ ಅದರ ಉತ್ತರ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಆ ಪೂರ್ಣ ಪ್ರಮಾಣದ ಹೇಳಿಕೆಯನ್ನು ಹೇಳೋದಕ್ಕೆ ಹಿಂದೆ ಏನೋ ಒಂದು ಘಟನೆಗಳ ಆಧಾರ ಆಗಿರ್ತದೆ. ಸೊ ಇಟ್ಸ್ ಆಲ್ ಇಂಟರ್ ರಿಲೇಟೆಡ್. ಯಾವ ವಿಚಾರವನ್ನು ಹೇಳ್ಕೊಂಡು ಬರಬೇಕು ಅಂದರೂ ಮೊದಲು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅದನ್ನು ಇತಿಹಾಸ ಅಂತ ಕರೆದು, ಪೂರ್ವಾಪರ ಇಲ್ಲದೆ ಪ್ರಾರಂಭ ಆಗೋದಿಲ್ಲ, ಪ್ರಾರಂಭ ಇಲ್ಲದೆ ಅಂತ್ಯ ಆಗೋದಿಲ್ಲ.
ಹಾಗೆ ಪ್ರತಿಯೊಂದು ಕೂಡ ಹಂತವಾಗಿ ಹೋಗ್ತಾ ಇರುತ್ತೆ. ಅದರಿಂದ ಯಾರೂ ಕೂಡ ಯಾವ ವಿಚಾರವನ್ನು ಕೂಡ ಇಷ್ಟೇ ತಿಳ್ಕೊಂಡು ಅಷ್ಟಕ್ಕೆ ಆಲೋಚನಾ ಶಕ್ತಿ ಕಡಕ್ಕೆ ಹೋಗ್ಬಾರ್ದು. ಇಷ್ಟು ತಿಳ್ಕೊಂಡ್ರೆ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತಿರ್ಬೇಕಾಗುತ್ತೆ. ಥ್ಯಾಂಕ್ಸ್.